ಇನ್ನು ಪರಿಷತ್ ಚುನಾವಣೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಒಂದು ರಣತಂತ್ರ ಹೆಣೆದಿದ್ದಾರೆ. 5ನೇ ಅಭ್ಯರ್ಥಿನ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮತಗಳ ಕೊರತೆ ಇದೆ, ಆದರೂ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ಗೆ ಪರಿಷತ್ ಟಿಕೆಟ್ ಮೊದಲ ಪಟ್ಟಿಯಲ್ಲಿ 4ರನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸಿತ್ತು. ಇದೀಗ 2ನೇ ಪಟ್ಟಿಯಲ್ಲಿ ವಿನಯ್ ಕಾರ್ತಿಕ್ ಕಣಕ್ಕೆ. ಹಾಗಾದ್ರೆ ಇದು ಲೆಕ್ಕಾಚಾರ ಏನು? ಒಬ್ಬ ಅಭ್ಯರ್ಥಿ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯ ಇರುತ್ತೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲುವಿಗೆ 140 ಮತಗಳು ಬೇಕಾಗತ್ತೆ. 2 ಮತಗಳ ಕೊರತೆಯನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಲೆಕ್ಕಾಚಾರ ಏನು? ಇಪ್ಪತ್ತ ಮತಗಳಿಗೆ 1 ಪರಿಷತ್ ಸ್ಥಾನ. 5 ಪರಿಷತ್ ಸ್ಥಾನ ಗೆಲ್ಲಬೇಕಾದ್ರೆ 140 ಮತಗಳು ಬೇಕು. ಆದ್ರೆ ಕಾಂಗ್ರೆಸ್ಗೆ 2 ಮತಗಳ ಕೊರತೆ ಇದೆ. ಆ ಕೊರತೆನ ಫುಲ್ಫಿಲ್ ಹೆಂಗ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್? ಅಲ್ಲಿ ಒಂದು ಲೆಕ್ಕಾಚಾರ ಇದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ 2 ಮತಗಳ ಕೊರತೆ ಇದೆಯಲ್ಲ, ಅದು ಬಿಜೆಪಿಯ ಉಚ್ಚಾಟಿತ ಶಾಸಕರ ಬೆಂಬಲ. ಯಾರ್ಯಾರು? ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಒಂದು ವೇಳೆ ಯತ್ನಾಳ್ ಚುನಾವಣೆಯಿಂದ ದೂರ ಉಳಿದ್ರೆ ಅದರ ಲಾಭನೂ ಕಾಂಗ್ರೆಸ್ಗೆನೆ. ಈ ಎಲ್ಲಾ ಲೆಕ್ಕಾಚಾರದ ಆಧಾರದಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗ್ತಾ ಇದೆ. ಪರಿಷತ್ 7 ಸ್ಥಾನಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಲೆಕ್ಕಾಚಾರ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಒಟ್ಟು ಶಾಸಕರು 135, ಪಕ್ಷೇತರರು 3. ಬಿಜೆಪಿಯ ಉಚ್ಚಾಟಿತರಿದ್ದಾರಲ್ಲ, ಅವರಿಬ್ಬರನ್ನ ಸೇರಿಸಿದ್ರೆ 140, ಅಂದ್ರೆ 5 ಸೀಟುಗಳು ಆರಾಮಾಗಿ ಸಿಗುತ್ತವೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.